ಹಲೋ ಎವ್ರಿವನ್. ಕಲಾಂ ಬ್ಯಾಚ್ ಇದರ ಜಿಯೋಗ್ರಫಿ ಮೊದಲನೇ ವಿಡಿಯೋ ಇದು. ಹಿಸ್ಟ್ರಿ ವಿಡಿಯೋ ಈಗಾಗಲೇ ಅಪ್ಲೋಡ್ ಆಗಿದೆ. ಅದನ್ನು ನೀವು ನೋಡಿರಬಹುದು ಅಂದ್ಕೊಳ್ತೇನೆ. ಮೊದಲನೇ ವಿಡಿಯೋದಲ್ಲಿ ನಾವು ಡೈರೆಕ್ಟಾಗಿ ಟಾಪಿಕನ್ನು ಸ್ಟಾರ್ಟ್ ಮಾಡೋದಿಲ್ಲ. ಸಿಲೆಬಸ್ ಏನು ಹಾಗೂ ನಮ್ಮ ಅಪ್ರೋಚ್ ಹೇಗಿರಬೇಕು ಅದನ್ನು ನೋಡ್ತೇವೆ. ಹಾಗಾಗಿ ಈಗಾಗಲೇ ಹಿಸ್ಟ್ರಿ ಸಿಲೆಬಸ್ ಅಪ್ರೋಚ್ ನಿಮ್ಗೆ ಗೊತ್ತಾಗಿದೆ. ಅಲ್ಲಿ ಒಂದು ಹಂತಕ್ಕೆ KPSC ಮತ್ತು UPSC ನಡುವೆ ಏನು ಡಿಫ್ರೆನ್ಸು ಅಂತ ನಿಮ್ಗೆ ಅರ್ಥ ಆಗಿರಬಹುದು. ಈಗ ನಾವು ಜಿಯೋಗ್ರಫಿಯಲ್ಲಿ ಹೇಗೆ ಇರುತ್ತೆ ಡಿಫ್ರೆನ್ಸು ಅಂತ ನೋಡ್ತಾ ಹೋಗೋಣ. ಸಿಲೆಬಸ್ ಗೊತ್ತಿರಬೇಕು. ಯಾವುದೇ ಎಕ್ಸಾಮ್ದಾದ್ರೂ ಮೊದಲು ಸಿಲೆಬಸ್ಸಿನ ಪ್ರಿಂಟೆಡ್ ಕಾಪಿ ನಿಮ್ಮ ಹತ್ರ ಇರಬೇಕು. UPSCಗಾದರೆ ಪ್ರಿಲಿಮ್ಸಲ್ಲಿ ಏನು ಹೇಳಿಬಿಡ್ತಾರೆ, ಡೈರೆಕ್ಟಾಗಿ ಭಾರತ, ಪ್ರಪಂಚದ ಜಿಯೋಗ್ರಫಿ, ಭೌತಿಕ, ಸಾಮಾಜಿಕ, ಆರ್ಥಿಕ, ಫಿಸಿಕಲ್ಲು, ಸೋಷಿಯಲ್ಲು, ಇಕನಾಮಿಕಲ್ಲು ಅಲ್ವಾ, ಈ ಥರ ಅಷ್ಟೇ ವರ್ಡ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಏನು ಬೇಕಾದರೂ ಕೇಳಬಹುದು ಅವರು ಈ ಥರ ಕೊಟ್ಬಿಟ್ಟಾಗ. ಅದು ಗೊತ್ತಿರಬೇಕು ನಮಗೆ ಅಲ್ವಾ. ಸಿಲೆಬಸ್ಸಿನ ಕೀವರ್ಡ್ಗಳಲ್ಲಿ, ಅದರಲ್ಲೂ ಪ್ರಿಲಿಮ್ಸ್ ಕೀವರ್ಡ್ಗಳಲ್ಲಿ ನಮಗೆ ಜಾಸ್ತಿ ಮಾಹಿತಿ ಸಿಕ್ಕೋದಿಲ್ಲ. ಸೊ ಮೇನ್ಸ್ ಕೀವರ್ಡ್ಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಪ್ರಿಲಿಮ್ಸ್ ಕೀವರ್ಡಲ್ಲಿ ಜಸ್ಟ್ ಬ್ರಾಡ್ ಟರ್ಮ್ಗಳಿದೆ. UPSC ಪ್ರಿಲಿಮ್ಸ್ ಆಯಿತು. UPSC ಮೇನ್ಸಲ್ಲಿ ಏನು ಹೇಳ್ತಾರೆ, ಸೇಲಿಯಂಟ್ ಫೀಚರ್ಸ್ ಆಫ್ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ, ಮತ್ತು ನ್ಯಾಚುರಲ್ ರಿಸೋರ್ಸ್ಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಮತ್ತು ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಫೆನಾಮಿನಾ, ಭೂಕಂಪ, ಸುನಾಮಿ, ಜ್ವಾಲಾಮುಖಿ. ಸೊ ಈ ರೀತಿಯಾಗಿ ಮುಖ್ಯವಾದ ವಿಷಯಗಳಿದೆ UPSCಯಲ್ಲಿ. ಇದಾದಮೇಲೆ KPSC ಪ್ರಿಲಿಮ್ಸಲ್ಲಿ ಏನು ಹೇಳ್ತಾರೆ, ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ. ಇಷ್ಟು ಬಂದುಬಿಡ್ತು ಎಲ್ಲ. ಫೋಕಸ್ ಯಾವುದ್ರ ಮೇಲೆ ಇರಬೇಕು, ಕರ್ನಾಟಕ ಮತ್ತು ಜಗತ್ತು, ಭಾರತ, ಅದನ್ನು ತಿಳಿದಿಟ್ಕೊಳ್ಳಿ ಅನ್ನೋದು KPSC ಪ್ರಿಲಿಮ್ಸ್ ಸಿಲೆಬಸ್ಸಿನ ಅರ್ಥ. ಈಗ ಎರಡು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಯಾವ ಥರ ಬರುತ್ತೆ ಅಂತ ನಾವು ಡಿಫ್ರೆನ್ಸ್ ತಿಳ್ಕೊಬೇಕು. ಆವಾಗ ಚೆನ್ನಾಗಿ ನಮ್ಮ ಅಪ್ರೋಚನ್ನು ರೆಡಿ ಮಾಡ್ಕೋಬಹುದು. ನೋಡಿ, UPSCಯಲ್ಲಿ ಯಾವಾಗಲೂ ಕಾನ್ಸೆಪ್ಟ್, ಹಿಸ್ಟ್ರಿಯಲ್ಲಿ ಈಗಾಗಲೇ ಗೊತ್ತಾಗಿದೆ, ಒಂದು ಫಿಸಿಕಲ್ ಇವೆಂಟ್ ಅಥವಾ ಜಿಯೋಗ್ರಫಿಕಲ್ ಇವೆಂಟ್ ನಡೀತು ಅಂತಂದರೆ ಅದರ ಹಿಂದಿನ ಕಾಸ್ ಮತ್ತು ಅದರಿಂದ ಆಗುವಂಥ ಎಫೆಕ್ಟ್, ಪರಿಣಾಮ, ಮತ್ತು ಯಾವುದೇ ರೀತಿ ಪ್ರೊಸೆಸ್ ಇದೆ ಅದು, ಸೊ ಆ ಪ್ರಕ್ರಿಯೆ ಇರಬಹುದು, ಮತ್ತು ಅದರ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಆಗುತ್ತೆ, ಅನ್ವಯಿಕತೆ ಅಲ್ವಾ, ಅದರ ಮೇಲೆ UPSC ಕ್ವಶನ್ ಕೇಳುತ್ತೆ. ಆದರೆ KPSC ಏನು ಮಾಡುತ್ತೆ, KPSCಗೆ UPSCಯ ಫಂಡಮೆಂಟಲ್ಸ್ ಬೇಕೇ ಬೇಕು. ಇದಿಲ್ಲದೆ ನಾವು ಬಾಯ್ಹರ್ಟ್ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಆಮೇಲೆ ಬಾಯ್ಹರ್ಟ್ ಮಾಡೋದ್ರಿಂದ ಯೂಸ್ ಇರೋದಿಲ್ಲ. ಮೊದಲು ಫೌಂಡೇಶನ್ ಸ್ಟ್ರಾಂಗ್ ಆಗಿಬಿಟ್ರೆ ಆಮೇಲೆ KPSCಯಲ್ಲಿ ಅಪ್ಲೈಡ್, ಅದರಲ್ಲೂ ಕರ್ನಾಟಕ, ಜಿಲ್ಲಾವಾರು ವಿವರ, ಸ್ಥಳೀಯ ನದಿಗಳು, ಜಲಪಾತ, ಸರ್ಕಾರದ ಯೋಜನೆ, ಇದೆಲ್ಲ KPSCಯಲ್ಲಿ ಕೇಳ್ತಾರೆ. ಉದಾಹರಣೆಗೆ PYQ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಈಗ ಇದಕ್ಕೆ ಈಗಲೇ ಉತ್ತರ ಇದೇನು ಡಿಸ್ಕಸ್ ಮಾಡೋದಿಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ಲು. UPSCಯಲ್ಲಿ ಇಂಡಸ್ ರಿವರ್ ಸಿಸ್ಟಮ್, ಯಾವುದು ಇಂಡಸ್ ರಿವರನ್ನು ಡೈರೆಕ್ಟಾಗಿ ಜಾಯಿನ್ ಆಗುತ್ತೆ, ಈ ರೀತಿ ಜಿಯೋಗ್ರಫಿಕಲ್ ಮ್ಯಾಪಿಂಗ್ ಇಂಪಾರ್ಟೆಂಟು. ಮತ್ತು ಹಿಮಾಲಯನ್ ರಿವರ್ಸ್ ಬಗ್ಗೆ ಕೇಳಿದ್ದಾರೆ, ಅದರ ರಿವರ್ ಬ್ಯಾಂಕ್ಸು ಅಥವಾ ಡೌನ್ ಸ್ಟ್ರೀಮು, ಈ ಥರ ಅಲ್ಲಿ UPSCಲಿ ಕೇಳ್ತಾರೆ. ಅದರ ಫ್ಲೋ ಯಾವ ಥರ ಇದೆ, ಯಾವ್ಯಾವ ನದಿಗಳು ಅದರ ದಿಕ್ಕಿನಲ್ಲಿ ಬರುತ್ತೆ, ಈ ರೀತಿ UPSC ಕೇಳಿದರೆ, KPSCಲಿ ಈಗ ಜಲಾನಯನ ಪ್ರದೇಶದ ವ್ಯಾಪ್ತಿ, ಅದರ ಇಳಿಕೆ ಕ್ರಮ ಅಂತಂದರೆ ಕೃಷ್ಣ, ಕಾವೇರಿ, ಗೋದಾವರಿ, ಈ ರೀತಿ ರಾಜ್ಯಗಳ ನಡುವೆ ರೂಪಿಸುವಂಥ ಗಡಿಗಳು, ಸೊ ಅದರ ಬಗ್ಗೆಲ್ಲ KPSC ಫ್ಯಾಕ್ಟನ್ನು ಕೇಳುತ್ತೆ. ಕೆಲವರಿಗೆ ಈಗಲೇ ಅರ್ಥ ಆಗಲಿಕ್ಕಿಲ್ಲ ಇದು, ಯಾಕಂತಂದರೆ ನಾವಿನ್ನೂ ಯಾವುದೂ ಸಬ್ಜೆಕ್ಟು ಟಾಪಿಕನ್ನು ಡಿಸ್ಕಸ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, UPSC ಒಂದು ವಿಷಯದ ಹಿನ್ನೆಲೆ, ಅದರ ಜೊತೆ ಅದರ ಕಾನ್ಸೆಪ್ಚುವಲ್ ಕ್ಲಾರಿಟಿ ಕೇಳಿದರೆ KPSC ಫ್ಯಾಕ್ಚುವಲ್ ಆಗಿ ಕೇಳ್ತಾ ಹೋಗುತ್ತೆ. ಮತ್ತು ಈಗ ಹೊಂದಿಸಿ ಬರೆಯಿರಿ ಅಂತ ನಾವೇನು ನೋಡ್ತಿದ್ವಿ ಮೊದಲು, ಅದೇ ರೀತಿ ಗಡಿಗಳು ಹೊಂದಾಣಿಕೆ ಯಾವ ಥರ ಮಾಡ್ಕೊಳ್ಳುತ್ತೆ, ಕರ್ನಾಟಕ ನದಿಗಳು ಮತ್ತು ಹಂಚಿಕೊಳ್ಳುವ ಗಡಿ, ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ಈ ರೀತಿ ಇದ್ದಾಗ ನಾವು ಹೇಗೆ ಸ್ಟಡಿ ಮಾಡಬೇಕು, ಒಂದು ಟಾಪಿಕನ್ನು, ಒಂದು ನಿರ್ದಿಷ್ಟ ವಿಷಯವನ್ನು ಹೇಗೆ ಸ್ಟಡಿ ಮಾಡಬೇಕು ಅಂತಂದರೆ, ಒಂದು ಉದಾಹರಣೆಗೆ ನೋಡಿ, ವೆಜಿಟೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಅಂದರೆ ಸಸ್ಯವರ್ಗ ಮತ್ತು ಕೃಷಿ. UPSC ಪರ್ಸ್ಪೆಕ್ಟಿವಿಂದ ಆ ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್, ಮತ್ತು ಅಲ್ಲಿ ಆ ಮಣ್ಣಿನ ಪೋಷಕಾಂಶಗಳ ವಿಘಟನೆ, ಅದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಬೇಸಿಕ್ ಆಗಿ ಲೀಫ್ ಲಿಟರ್ ಡಿಕಂಪೋಸ್, ಇದರ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಸೊ ಡಿಕಂಪೋಸಿಷನ್ ಮತ್ತು ಬಯೋಮ್ಸ್,
ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಯು ಪಿ ಎಸ್ ಸಿಯಲ್ಲಿ ಬರುತ್ತೆ. ಆದರೆ ಕೆ ಪಿ ಎಸ್ ಸಿಯಲ್ಲಿ ಕರ್ನಾಟಕದ ಇತಿಹಾಸ, ಅದಕ್ಕೆ ಸಂಬಂಧಪಟ್ಟಂಥ ವಿಶಿಷ್ಟವಾದ ಕೃಷಿ ಪದ್ಧತಿ, ಪ್ರಾದೇಶಿಕ ಬೆಳೆಗಳ ಮೇಲೆ ಪ್ರಶ್ನೆಗಳಿರುತ್ತೆ. ಉದಾಹರಣೆಗೆ ಕುಮ್ರಿ ವ್ಯವಸಾಯ ಆಚರಣೆ, ಅದ್ರ ಬಗ್ಗೆ ಕೇಳಿದರು. ಸೊ ಈ ಥರ ಇದ್ದಾಗ ನಾವು ಎಕ್ಸಾಮ್ ಕ್ವಶನ್ ಪೇಪರನ್ನು ಪ್ರೆಡಿಕ್ಟ್ ಮಾಡಬಹುದಾ? ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿ ನೋಡಿ ಏನಾಗುತ್ತೆ ಅಂತಂದರೆ, ಯು ಪಿ ಎಸ್ ಸಿಯಲ್ಲಿ ಏನು ಕೇಳಿರ್ತಾರೋ ಕಾನ್ಸೆಪ್ಟು ನೆಕ್ಸ್ಟು ಸ್ವಲ್ಪ ವರ್ಷಗಳ ನಂತರ ಅದು ಕೆ ಪಿ ಎಸ್ ಸಿಯಲ್ಲಿ ರಿಪೀಟ್ ಆಗುತ್ತೆ. ಟ್ರಿಕಲ್ ಡೌನ್ ಇಫೆಕ್ಟ್ ಅಂತ ನಾವು ಹೇಳ್ತೀವಲ್ವಾ, ಅಂತಂದರೆ ಅಲ್ಲೇನು ಮೇಲ್ಗಡೆ ಯು ಪಿ ಎಸ್ ಸಿ ಸೆಂಟ್ರಲ್ ಕೇಳಿರ್ತಾರೆ, ಅದು ಸ್ವಲ್ಪ ವರ್ಷಗಳ ನಂತರ ಇಲ್ಲಿ ಕೆ ಪಿ ಎಸ್ ಸಿಯಲ್ಲಿ ಕೇಳ್ತಾರೆ. ಅದೇ ಸ್ಟೇಟ್ಮೆಂಟು ಅದೇ ಕ್ವಶನ್ ಕೇಳ್ತಾರೆ ಅಂತಲ್ಲ, ಆ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಇಲ್ಲಿ ಬರಬಹುದು. ಅದು ಮಲ್ಟಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕಾಣಿಸ್ಕೊಳ್ಬಹುದು. ಯು ಪಿ ಎಸ್ ಸಿಗೆ ಕಲ್ಲಿದ್ದಲು ವಲಯ, ತಾಪಮಾನ ಅಲ್ವಾ, ಗ್ಲೋಬಲ್ ವಾರ್ಮಿಂಗು, ಅಟ್ಮಾಸ್ಫಿಯರ್ ಎಲ್ಲ ಬಹಳ ಫೇವ್ರೇಟ್ ಯು ಪಿ ಎಸ್ ಸಿದು. ಈಗ ಕೆಲವು ವರ್ಷಗಳ ಹಿಂದೆ ಕೆ ಪಿ ಎಸ್ ಸಿಯಲ್ಲೂ ಸಹ ನಾವು ಕಲ್ಲಿದ್ದಲು ಬಗ್ಗೆ ಕ್ವಶನ್ಗಳನ್ನು ನೋಡಬಹುದು. ಸೊ ಅಲ್ಲಿ ಕೇಳಿರೋದು ಇಲ್ಲಿ ನಿಧಾನವಾಗಿ ರಿಪೀಟ್ ಆಗ್ತಾ ಇದೆ ಆ ಕಾನ್ಸೆಪ್ಟ್ ಅಥವಾ ಥೀಮು. ಮತ್ತು ಮ್ಯಾಪಿಂಗ್ ಇಂಪಾರ್ಟೆಂಟ್. ಭೌಗೋಳಿಕವಾಗಿ ಯಾವ್ಯಾವ ಪ್ರದೇಶಗಳು ಎಲ್ಲಿವೆ, ಮತ್ತು ಕರೆಂಟ್ ಅಫೇರ್ಸ್ನಲ್ಲಿ ಏನೇನು ನ್ಯೂಸ್ ಇದೆ ಅಲ್ವಾ, ಈಗ ಉಕ್ರೇನ್ ರಷ್ಯಾ ಇರಬಹುದು, ಇಸ್ರೇಲ್ ಗಾಜಾ, ಮತ್ತು ಇನ್ಯಾವುದು ಇರಾನ್, ಏನೇನು ದೊಡ್ಡ ದೊಡ್ಡ ಘಟನೆಗಳು ವಾರ್ ಲೆವೆಲಿಗೆ ಏನು ನಾವು ನೋಡ್ತಾ ಇದ್ದೇವೆ, ಆ ಎಲ್ಲ ಪ್ರದೇಶಗಳ ಸುತ್ತಮುತ್ತ ಯಾವ್ಯಾವ ದೇಶಗಳಿದೆ, ಯಾವ ನದಿ ಆ ಒಂದು ದೇಶಗಳ ಮೂಲಕ ಹರಿಯುತ್ತೆ, ಯಾವುದಾದ್ರೂ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಏನಾದರೂ ಅದರಿಂದ ಪಾಸ್ ಆಗುತ್ತಾ, ಅಕ್ಷಾಂಶ ರೇಖಾಂಶಗಳು, ಇಕ್ವೇಟರು ಅಲ್ವಾ, ಕ್ಯಾಪ್ರಿಕಾನು, ಕ್ಯಾನ್ಸರು, ಇದು ಯಾವುದಾದ್ರೂ ರೇಖೆ ಟ್ರಾಪಿಕ್ ಅದರಿಂದ ಪಾಸ್ ಆಗುತ್ತಾ, ಮತ್ತು ಆ ರೀತಿಯಾಗಿ ಅದನ್ನು ಸಮಗ್ರವಾಗಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಯು ಪಿ ಎಸ್ ಸಿಯಲ್ಲಿ ಚಾಬಹಾರು, ಉಕ್ರೇನ್ ಗಡಿ ದೇಶಗಳ ಬಗ್ಗೆ ಎಲ್ಲ ಕೇಳಿದರು. ಕೆ ಪಿ ಎಸ್ ಸಿಯಲ್ಲೂ ಸಹ ಒಂದು ಪ್ರದೇಶ ಇರುವಂಥ ಸ್ಥಳ, ಮತ್ತು ರೀಸೆಂಟಾಗಿ ನ್ಯೂಸ್ನಲ್ಲಿರೋದು ಚಾಗೋಸ್ ಆರ್ಕಿಪೆಲಾಗೋ, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಮ್ಯಾಪಿಂಗ್ ಜಿಯೋಗ್ರಫಿಯಲ್ಲಿ ಬಹಳ ಇಂಪಾರ್ಟೆಂಟು. ಸೊ ಏನು ಮಾಡಬೇಕು ನಾವು ಒಂದು ವಿಷಯವನ್ನು ತಿಳ್ಕೊಬೇಕಾದ್ರೆ ಅಂತಂದರೆ, ಗ್ಲೋಬಲಾಗಿ ಥಿಂಕ್ ಮಾಡೋದು. ಥಿಂಕ್ ಗ್ಲೋಬಲಿ, ಅಪ್ಲೈ ಲೋಕಲಿ ಅಂತ. ಫಸ್ಟು ಯು ಪಿ ಎಸ್ ಸಿಯಲ್ಲಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು, ಆ ಕಾನ್ಸೆಪ್ಟನ್ನು ನ್ಯಾಷನಲ್ ಲೆವೆಲಿಗೆ ಅಪ್ಲೈ ಮಾಡೋದು ಯು ಪಿ ಎಸ್ ಸಿಗೆ, ಅದೇ ಕರ್ನಾಟಕದ ಲೆವೆಲಿಗೆ ಅಪ್ಲೈ ಮಾಡಿದರೆ ಅದು ಕೆ ಪಿ ಎಸ್ ಸಿ. ಫೌಂಡೇಶನ್ ಸೇಮ್, ಅರ್ಥ ಆಗ್ತಾ ಇದೆಯಾ? ಫೌಂಡೇಶನ್ ಸೇಮು, ಕಾನ್ಸೆಪ್ಟ್ಗಳು ಸೇಮು, ಅಪ್ಲಿಕೇಶನ್ ಸ್ವಲ್ಪ ಚೇಂಜ್ ಇರುತ್ತೆ. ನಾವು ಅದನ್ನು ಸರಿಯಾದ ಹಂತವಾಗಿ ನಾವು ಮಾಡ್ತಾ ಹೋಗೋಣ. ಮತ್ತು ನೋಡಿ, ಯು ಪಿ ಎಸ್ ಸಿಯ ಓಲ್ಡ್ ಕ್ವಶನ್ ಪೇಪರ್ಸ್ ಇರ್ತದೆ, ಅದನ್ನು ಬಿಡಿಸೋದು ಬಹಳ ಯೂಸ್ಫುಲ್ ಆಗುತ್ತೆ. ಆ ಹಳೆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಕೆ ಪಿ ಎಸ್ ಸಿಯ ಇತ್ತೀಚಿನ ಕಠಿಣ ಪ್ರಶ್ನೆ ಪತ್ರಿಕೆಗಳನ್ನು ಎದುರಿಸಬಹುದು. ನಾವು ಅದನ್ನು ನೋಡ್ತಾ ಹೋಗ್ತೇವೆ ಮುಂದೆ. ಅಂತಂದರೆ ಅಲ್ಲಿರೋದೇ ಇಲ್ಲಿ ಕೆಳಗಡೆ ರಿಪೀಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟು ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಮೊದಲನೇ ವಿಡಿಯೋ ಬಹಳ ಏನು ಡಿಸ್ಕಸ್ ಮಾಡೋದಿಲ್ಲ ನಾನು, ಸಿಂಪಲ್ಲಾಗಿ ಜಸ್ಟ್ ನಮ್ಮ ಅಪ್ರೋಚು ಸಿಲೆಬಸ್ ಈ ಥರ ಇದೆ, ಒಂದು ಸಾರಿ ಓದಿ. ಇವತ್ತು ನಿಮಗೆ ಸಮಯ ಸಿಕ್ಕಿದಾಗ ಏನೇನಿದೆ ಸಿಲೆಬಸ್ನಲ್ಲಿ, ಯು ಪಿ ಎಸ್ ಸಿ ಸಿಲೆಬಸ್ನಲ್ಲಿ ಏನಿದೆ, ಕೆ ಪಿ ಎಸ್ ಸಿ ಪ್ರಿಲಿಮ್ಸಿದು ಮಾತ್ರ ಕೊಟ್ಟಿದ್ದೇನೆ ನಾನು. ಕೆ ಪಿ ಎಸ್ ಸಿದು ಈಗ ನಾನು ಮೇನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಒಂದು ಸಾರಿ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಮುಗಿದ ಮೇಲೆ ಆಮೇಲೆ ನಿಮ್ಮ ಪ್ರತಿಕ್ರಿಯೆಗಳೆಲ್ಲ ಹೇಗಿರುತ್ತೆ ಅನ್ನೋದರ ಆಧಾರದ ಮೇಲೆ, ಒಂದು ಸಾರಿ ಯು ಪಿ ಎಸ್ ಸಿದು ಮುಗ್ದಿರುತ್ತಲ್ವ, ಬೇಸಿಕ್ ಹೇಗೂ ಗೊತ್ತಿರುತ್ತೆ, ಅಪ್ಲೈಡ್ ಪಾರ್ಟನ್ನು ನಾವು ನೋಡಿದ್ರೆ ಆಯಿತು. ಆವಾಗ ಥಿಂಕ್ ಮಾಡೋಣ ಅದ್ರ ಬಗ್ಗೆ. ಸೊ ಇಷ್ಟು ಗೊತ್ತಾಗಿರಬಹುದು. ಸಿಲೆಬಸ್ ಓದಬೇಕು. ಇವತ್ತು ಎಲ್ಲ ವಿಷಯಗಳ ಸಿಲೆಬಸ್ಸನ್ನು ಒಂದು ಸಾರಿ ಓದಬೇಕು. ಯಾವ್ಯಾವ ಕೀವರ್ಡ್ ಇದೆ ಒಂದು ಸಾರಿ ನೋಡಬೇಕು. ಮತ್ತು ಪ್ರತಿದಿನ ಆದಾಗ, ಸಾಧ್ಯವಾದಾಗ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ವಿಷಯವನ್ನು ಸಿಲೆಬಸ್ಸನ್ನು ನೋಡೇ ಮುಂದುವರಿಬೇಕು. ಮತ್ತು ಹೇಗೆ ಕೇಳ್ತಾರೆ, ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪರ್ಸ್ಪೆಕ್ಟಿವ್ ಯಾವ ಥರ ಇರುತ್ತೆ, ಅದರ ಜೊತೆ ಎಲ್ಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಎಲ್ಲಿ ಫ್ಯಾಕ್ಟ್ಸ್ ಇಂಪಾರ್ಟೆಂಟು, ಮತ್ತು ಹೇಗೆ ಯು ಪಿ ಎಸ್ ಸಿಲಿ ಕೇಳಿರೋದೇ ಮತ್ತೆ ಇಲ್ಲಿ ಬರುತ್ತೆ ಕೆ ಪಿ ಎಸ್ ಸಿಯಲ್ಲಿ ಸ್ವಲ್ಪ ವರ್ಷಗಳ ನಂತರ. ಮಲ್ಟಿ ಸ್ಟೇಟ್ಮೆಂಟ್ ರೂಪದಲ್ಲಾದರೂ ಬರಬಹುದು, ಸೊ ಬೇರೆ ಬೇರೆ ರೂಪದಲ್ಲಿ ಬರಬಹುದು. ಸೊ ಮ್ಯಾಪಿಂಗ್ ಇಂಪಾರ್ಟೆಂಟ್. ಸೊ ಇದು ಇವತ್ತು ನಾನು ಹೇಳಬೇಕಾಗಿರೋದು. ಸೊ ರೆಡಿಯಾಗಿ, ಮೆಂಟಲಿ ಪ್ರಿಪೇರ್ ಆಗಿ. ಮತ್ತು ಇಲ್ಲಿ ತನಕ, ಕೊನೆ ತನಕ ನೀವು ಕೇಳ್ತಾ ಇದ್ದರೆ, ನನ್ನ ಒಂದು ಉದ್ದೇಶ ಏನಂತಂದರೆ, ಯಾರು ಕೊನೆ ತನಕನೂ ಕೇಳ್ತಾ ಇರ್ತಾರೋ ಅವರಿಗೆ ಸಿಲೆಬಸ್ ಬಿಟ್ಟು ಎಕ್ಸ್ಟ್ರಾ ಸ್ವಲ್ಪ ನಾನು ಬೇರೆ ಬೇರೆ ಕಡೆ ಓದಿದ್ದನ್ನು
ಟ್ರೈ ಮಾಡ್ತೇನೆ. ಒಂಥರ ಬೋನಸ್ ಕಂಟೆಂಟ್ ಇದು. ಇದು ಈ PDF ಇರೋದಿಲ್ಲ. ಸೊ ನಾನು ಬೇರೆ ಬೇರೆ ಕಡೆ ಸಂಗ್ರಹಿಸಿದ್ದು ಅದು ನಿಮಗೆ ಎಸ್ಸೆಗೆ ಎಥಿಕ್ಸಿಗೆ ಹೆಲ್ಪ್ ಆಗಬೇಕು ಅಥವಾ ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಸಿಗಬೇಕು ಅಂತ ಎಂಡಲ್ಲಿ ಒಂದು ಬೋನಸ್ ಆಗಿ ಏನಾದರೂ ಒಂದು ಹೇಳ್ತಾ ಇರ್ತೇನೆ. ನೀವು ಇಲ್ಲೇ ಅದನ್ನು ಸ್ಕಿಪ್ ಮಾಡಬಹುದು ಅಥವಾ ಕೇಳಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಲೈಕ್ ಕಮೆಂಟಿಂದ ಮುಂದಿನ ವಿಡಿಯೋ ನಾನು ಇನ್ನಷ್ಟು ಉತ್ಸಾಹದಿಂದ ಬಿಡುಗಡೆ ಮಾಡಬಹುದು. ನನಗೆ ಇವತ್ತು ಅಥವಾ ಕೆಲವು ದಿನಗಳಿಂದ ಒಂದು ಕಡೆ ಓದಿದ್ದೆ ಏನಂತಂದರೆ, ಈಗ ಮರುಭೂಮಿಯಲ್ಲಿ ತುಂಬ ಜನ ವಾಸ ಮಾಡ್ತಾರೆ, ಹಿಮ ಪ್ರದೇಶಗಳಲ್ಲೂ ಜನ ವಾಸ ಮಾಡ್ತಾರೆ, ನಾವು ನಮ್ಮ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತೇವೆ. ಈಗ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ನಾವೇನಾದರೂ ಮರುಭೂಮಿಲಿದ್ದರೆ ನಮಗದನ್ನು ಸಹಿಸ್ಕೊಳ್ಳಿಕ್ಕಾಗುತ್ತಾ? ಇಷ್ಟು ದಿನ ನಾವು ಸುಖವಾಗಿ ಅಥವಾ ನಮ್ಮದೇ ಒಂದು ಪ್ರದೇಶದಲ್ಲಿ ಆರಾಮಾಗಿರ್ತೇವೆ, ನಮ್ಮದೇ ಒಂದು ಝೋನ್ ಇರುತ್ತೆ, ಆ ಝೋನಲ್ಲಿ ನಾವು ಬದುಕ್ತಾ ಇರ್ತೇವೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸಡನ್ನಾಗಿ ಬೇರೆ ಝೋನಿಗೆ ಹೋಗಿಬಿಟ್ರೆ ಅವಾಗೇನಾಗುತ್ತೆ? ಆವಾಗ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅಲ್ಲೂ ಮನುಷ್ಯರು ಬದುಕ್ತಾ ಇದ್ದಾರೆ ಅಲ್ವಾ? ಅಲ್ಲಿರೋರು ಅಲ್ಲಿ ಬದುಕ್ತಾ ಇದ್ದಾರೆ ಅಂತಂದರೆ ಅವರು ಮನುಷ್ಯರೇ. ಆದರೆ ಅವ್ರು ಯಾಕೆ ಬದುಕ್ತಾ ಇದ್ದಾರೆ ಅಥವಾ ಅವ್ರು ಹೇಗೆ ಬದುಕ್ತಾ ಇದ್ದಾರೆ? ಒಂದು ಮುಖ್ಯವಾದ ಅಂಶ, ಅವರು ಬದುಕಲಿಕ್ಕೆ ಕಾರಣ ಏನು ಅಂತಂದರೆ ಅಡಾಪ್ಟ್ ಮಾಡ್ಕೊಂಡಿರೋದು. ತಮ್ಮನ್ನು ತಾವು ಆ ಪ್ರದೇಶಕ್ಕೆ ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ಸಮಸ್ಯೆಗಳು ಬಂದಾಗ ಅದನ್ನು ಎಸ್ಕೇಪ್ ಅಥವಾ ಅದನ್ನು ಬಿಟ್ಟು ಓಡೋದಲ್ಲ, ಆ ಸಮಸ್ಯೆಗೆ ತಕ್ಕ ಹಾಗೆ ನಮ್ಮ ಮನಸ್ಥಿತಿಯನ್ನು ಅಡಾಪ್ಟ್ ಮಾಡ್ಕೋಬೇಕು. ಅದನ್ನು ಹೇಗೆ ಎದುರಿಸಬಹುದು ಅಂತ ಅಡಾಪ್ಟ್ ಮಾಡಿಕೊಂಡಾಗ ಹೊಸ ದಾರಿಗಳು ಕಾಣಿಸಬಹುದು. ಸೊ ನಾರ್ಮಲ್ ಆಗಿ ನಾವು ನಮ್ಮದೇ ಆದ ಕಂಫರ್ಟ್ ಝೋನಲ್ಲಿ ಇರ್ತೇವೆ ಯಾವಾಗಲೂ ಅಲ್ವಾ? ನಮಗೆ ಇಂಗ್ಲೀಷ್ ಕಲಿಯೋದು ಅಂದರೆ ಸ್ವಲ್ಪ ಭಯ, ಅದಾದಮೇಲೆ ಆನ್ಸರ್ ರೈಟಿಂಗ್ ಅಂತಂದರೆ ಭಯ. ಸೊ ಇದೆಲ್ಲ ಕಂಫರ್ಟ್ ಝೋನು. ಅದನ್ನು ಬಿಟ್ಟರೆ ಮಾತ್ರ ನಿಜವಾಗ್ಲೂ ಏನಾದರೂ ಚೆನ್ನಾಗಿರೋದು ಸಾಧಿಸ್ಲಿಕ್ಕಾಗೋದು. ಸೊ ಆ ಒಂದು ಸಣ್ಣ ಇನಿಷಿಯೇಟಿವನ್ನು ನೀವು ತಗೊಳ್ಬಹುದು ಅಂತ ನಾನು ನಂಬ್ಕೊಂಡಿದ್ದೇನೆ. ನಿಮ್ಮ ಹತ್ರ ಸಾಧ್ಯ ಇದೆ. ದಯವಿಟ್ಟು ಆ ಒಂದು ನಿಮ್ಮಲ್ಲಿರೋ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.